2025ನೇ ವರ್ಷದ ಏಪ್ರಿಲ್ ತಿಂಗಳಿನ ಪೌರ್ಣಮಿ ದಿನಾಂಕ ಮತ್ತು ಸಮಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಪೌರ್ಣಮಿ ತಿಥಿಯಲ್ಲಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ದೈವಿಕ ಕಳಸ ಪ್ರತಿಷ್ಠಾಪನೆ ಅಥವಾ ಮರುಪ್ರತಿಷ್ಠಾಪನೆ ತುಂಬ ವಿಶೇಷ. ಅದರಲ್ಲೂ ಈ ತಿಂಗಳ ಪೌರ್ಣಮಿ ಈ ವರ್ಷದ ಮೊದಲ ಪೌರ್ಣಮಿ ಅಂದರೆ ಚೈತ್ರ ಮಾಸದ ಪೌರ್ಣಮಿ. ಅದೇ ರೀತಿ ಈ ದಿನ ಲಕ್ಷ್ಮೀ ಕುಬೇರ ಪೂಜೆ ಅಥವಾ ಮಹಾಲಕ್ಷ್ಮಿ ಪೂಜೆ ಮತ್ತು ಸ್ವರ್ಣಾಕರ್ಷಣ ಭೈರವರ ಪೂಜೆಗೆ ತುಂಬ ಒಳ್ಳೆಯ ದಿನ. ಇನ್ನು ಉಪ್ಪಿನ ದೀಪ, ಪಂಚಗವ್ಯ ದೀಪ, ವೀಳ್ಯದೆಲೆ ದೀಪ ಈ ರೀತಿಯ ದೀಪದ ಪರಿಹಾರಗಳನ್ನು ಮಾಡಲು ಪೌರ್ಣಮಿ ತಿಥಿ ತುಂಬ ವಿಶೇಷ. ಅತಿ ಮುಖ್ಯವಾಗಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಮತ್ತು ಬೆಳವಣಿಗೆ ಬೇಕು ಅನ್ನೋರು ಪೌರ್ಣಮಿ ದಿನ ಕಡ್ಡಾಯವಾಗಿ ನಿಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯ ಆದರೆ ಪ್ರತಿ ತಿಂಗಳು ಪೌರ್ಣಮಿಗೆ ಹೋಗಿ ಬನ್ನಿ, ಅಥವಾ ನಿಮಗೆ ಅನುಕೂಲ ಇದ್ದಾಗ 3 ತಿಂಗಳಿಗೊಂದು ಸಲನಾದರೂ ಹೋಗಿ ಬನ್ನಿ. ಮನೆ ದೇವಸ್ಥಾನಕ್ಕೆ ಈ ದಿನ ಹೋಗುವಾಗ ಒಂದು ವಿಶೇಷವಾದ ವಸ್ತುವನ್ನು ತಗೊಂಡೋಗಿ ಕೊಟ್ಟರೆ ಖಂಡಿತ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಒಂದೊಳ್ಳೆ ಹೊಸ ಬದಲಾವಣೆ ಆಗುತ್ತೆ. ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈಗ ಪೌರ್ಣಮಿಯ ದಿನಾಂಕ ಮತ್ತು ಪೌರ್ಣಮಿ ತಿಥಿ ಸಮಯವನ್ನು ನೋಡೋಣ. 2025ನೇ ವರ್ಷದ ಏಪ್ರಿಲ್ ತಿಂಗಳಿನ ಪೌರ್ಣಮಿ ಏಪ್ರಿಲ್ 12ನೇ ತಾರೀಕು ಬೆಳಗಿನ ಜಾವ 3:21 ಪ್ರಾರಂಭವಾಗಿ ಏಪ್ರಿಲ್ 13, 2025 ಬೆಳಗ್ಗೆ 5:51 ಪೌರ್ಣಮಿ ತಿಥಿ ಕೊನೆಗೊಳ್ಳುತ್ತೆ. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.